ಭಾರತದ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯ, ಅಸ್ಪೃಶ್ಯತೆಯ ನಿರ್ಮೂಲನೆ ಮತ್ತು ಎಲ್ಲ ರೀತಿಯ ತಾರತಮ್ಯವನ್ನು ನಿಷೇಧಿಸುವುದು ಸೇರಿದಂತೆ ವೈಯಕ್ತಿಕ ನಾಗರಿಕರಿಗೆ ವ್ಯಾಪಕ ಶ್ರೇಣಿಯ ನಾಗರಿಕ ಸ್ವಾತಂತ್ರ್ಯಗಳನ್ನು ಖಾತರಿಪಡಿಸುತ್ತದೆ ಮತ್ತು ರಕ್ಷಣೆ ನೀಡುತ್ತದೆ. ಮಹಿಳೆಯರಿಗೆ ವ್ಯಾಪಕವಾದ ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳಿಗಾಗಿ ವಾದಿಸಿದ ಮಂತ್ರಿಗಳಲ್ಲಿ ಅಂಬೇಡ್ಕರ್ ಒಬ್ಬರು ಮತ್ತು ನಾಗರಿಕ ಸೇವೆಗಳು, ಶಾಲೆಗಳು, ಕಾಲೇಜುಗಳಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗದ ಸದಸ್ಯರಿಗೆ ಉದ್ಯೋಗಗಳ ಮೀಸಲಾತಿ ವ್ಯವಸ್ಥೆಯನ್ನು ಪರಿಚಯಿಸಲು ಸಂಸತ್ತಿನ ಬೆಂಬಲ ಗಳಿಸಿದರು. ಸಂವಿಧಾನ ಸಮಾರೋಪ ಭಾಷಣದಲ್ಲಿ ಅಂಬೇಡ್ಕರ್ ಅವರು ಹೀಗೆ ಹೇಳುತ್ತಾರೆ: ನನಗೆ ನೀಡಲಾದ ಶ್ರೇಯಸ್ಸು, ಯಶಸ್ಸಿಗೆ ಅಭಿನಂದನೆಗಳು. ನನಗೆ ನೀಡಿದ ಕರ್ತವ್ಯವನ್ನು ನಿಭಾಯಿಸುವಲ್ಲಿ ಭಾಗಶಃ ಸಂವಿಧಾನ ಸಭೆಯ ಸಾಂವಿಧಾನಿಕ ಸದಸ್ಯರಿಗೂ ಹಾಗೂ ಸಲಹೆಗಾರರಾದ ಸರ್ ಬಿ. ಎನ್. ರಾಯರಿಗೂ ಸಲ್ಲುತ್ತದೆ. 26 ನವೆಂಬರ್ 1949ರಂದು ಸಂವಿಧಾನ ಸಭೆಯು ಅಂಗೀಕರಿಸಿತು. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಒಬ್ಬ ಹಿಂದುಳಿದ ವರ್ಗದ ಮಹರ್ ಎಂಬ ಜಾತಿಯಲ್ಲಿ ಹುಟ್ಟಿ, ಅಸ್ಪೃಶ್ಯತೆ ಎಂಬ ಪೆಡಂಭೂತದ ದಾಳಿಗೆ ತುತ್ತಾಗಿ ಒಬ್ಬ ಮನುಷ್ಯನಿಗೆ ಸಿಗಬಹುದಾದ ಪ್ರಾಕೃತಿಕ, ಭೌತಿಕ, ಆರ್ಥಿಕ, ಸಾಮಾಜಿಕ ಮೂಲಭೂತ ಸವಲತ್ತುಗಳಿಂದ ವಂಚಿತರಾಗಿ ತಮ್ಮ ಮೊದಲಾರ್ಧ ಜೀವನವನ್ನು ಕಳೆದರು. ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ಘೋರ ಕ್ರೌರ್ಯದಲ್ಲೂ, ವಾಸಕ್ಕೊಂದು ಮನೆಯೂ ಇಲ್ಲದ, ಹೊದಿಯಲೊಂದು ಕಂಬಳಿಯೂ ಇಲ್ಲದಂಥ ಬಡತನದಲ್ಲಿ ಹುಟ್ಟಿ ಬಂದವರಾದರೂ ಜೀವನದ ಉದ್ದಕ್ಕೂ ಅವರು ತೋರಿದ ಧೀರ ಸಂಕಲ್ಪದ ಧೋರಣೆಗೆ ಕಾರಣವಾದ, ಕೌಟುಂಬಿಕವಾಗಿ ಅವರ ಧಮನಿಗಳಲ್ಲಿ ಹರಿದು ಬಂದಿದ್ದ ಸಂಕಲ್ಪ ಹಾಗೂ ಹೋರಾಟದ ಪ್ರವೃತ್ತಿಯ ಪರಂಪರೆಯನ್ನು ಜೀವನದುದ್ದಕ್ಕೂ ಕಾಣಬಹುದು. ತಮ್ಮಲ್ಲಿದ್ದ ಬುದ್ಧಿ ಪ್ರಾವೀಣ್ಯತೆಯಿಂದ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ, ಅರ್ಥಶಾಸ್ತ್ರದಲ್ಲಿ PhD, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಡಾಕ್ಟರ್ ಆಫ್ ಸೈನ್ಸ್ DSc. ಅಂಬೇಡ್ಕರ್ ಅವರು ಏಷ್ಯಾದಲ್ಲೇ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ವ್ಯಕ್ತಿ. ಲಂಡನ್ನಲ್ಲಿ ಬ್ಯಾರಿಸ್ಟರ್ ಪದವಿ ಪಡೆದಿದ್ದಾರೆ. ಕಾನೂನು, ಅರ್ಥಶಾಸ್ತ್ರ ಮತ್ತು ರಾಜಕೀಯ ವಿಜ್ಞಾನದಲ್ಲಿ ಪರಿಣಿತಿ ಹೊಂದಿರುವ ಅವರು ತಮ್ಮ ಜೀವಿತಾವಧಿಯಲ್ಲಿ ಸುಮಾರು 32 ಪದವಿಗಳನ್ನು ಪಡೆದಿದ್ದಾರೆ ಮತ್ತು ಬಹು ಪದವಿಗಳನ್ನು ಪಡೆದಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ರಚನೆಯಲ್ಲಿ ಕೇಂದ್ರವಾದರು. ಭಾರತ ಸಂವಿಧಾನದ ಶಿಲ್ಪಿ ಎಂದೇ ಕರೆಸಿಕೊಳ್ಳುವ ಇವರು ತಮ್ಮ ಬಡತನ, ಜಾತಿ, ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಧೋರಣೆಗಳಿಗೆ ತಲೆಕೆಡಿಸಿಕೊಂಡು ಕೈಚೆಲ್ಲಿ ಕುಳಿತಿದ್ದರೆ ಅವರು ಅಲ್ಲಿಯೇ ಉಳಿಯುತ್ತಿದ್ದರು ಹಾಗೂ ಅಳಿಯುತ್ತಿದ್ದರು. ಆದರೆ ಅವರ ಮನಸ್ಸಿನಲ್ಲಿ ಮಾಡಿದ ಸಂಕಲ್ಪದ ಫಲವಾಗಿ ಅಂಬೇಡ್ಕರ್ ಅವರು ಭಾರತದಲ್ಲೇ ಅಲ್ಲದೆ ವಿಶ್ವದಲ್ಲೇ ಪ್ರಸಿದ್ಧರಾಗಿದ್ದಾರೆ. ಅಮೆರಿಕದಲ್ಲಿ ಅವರ ವಿಚಾರಧಾರೆಗಳು ವ್ಯಾಪಕವಾಗಿ ಹರಡಿದ್ದು, ಮೇರಿಲ್ಯಾಂಡ್ನಲ್ಲಿ 19 ಅಡಿ ಎತ್ತರದ ಸಮಾನತೆಯ ಪ್ರತಿಮೆ ಸ್ಥಾಪಿಸಲಾಗಿದೆ. ನ್ಯೂಯಾರ್ಕ್ ನಗರವು ಏಪ್ರಿಲ್ 14ನ್ನು ಡಾಕ್ಟರ್ BR ಅಂಬೇಡ್ಕರ್ ದಿನ ಎಂದು ಘೋಷಿಸಿದೆ. ಅಸೋಸಿಯೇಷನ್ ಆಫ್ ನಾರ್ತ್ ಅಮೆರಿಕಾ ಮತ್ತು ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ ಸಂಸ್ಥೆಗಳು ಅಮೆರಿಕದಲ್ಲಿದೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ತಮ್ಮನ್ನು ರೂಪಿಸಿಕೊಳ್ಳುವುದು ಪ್ರತಿಯೊಬ್ಬ ಮನುಷ್ಯನ ಕೈಯಲ್ಲಿಯೇ ಇರುತ್ತದೆ. ಅವನ ಜಾತಿ, ಧರ್ಮ, ಆರ್ಥಿಕ ಸ್ಥಿತಿ ಎಂತಹದೇ ಇದ್ದರೂ, ಸಾಮಾಜಿಕವಾಗಿ ಎಷ್ಟೇ ತೊಂದರೆಗಳಿದ್ದರೂ ಅವರು ಆಯ್ಕೆ ಮಾಡಿಕೊಳ್ಳುವ ದಾರಿ ಮುಖ್ಯ. ಆತ್ಮಸಾಕ್ಷಿಯಿಂದ ಒಳ್ಳೆಯ ಗುಣ, ವ್ಯಕ್ತಿತ್ವ, ಭಾಷೆ, ಶಿಸ್ತುಗಳನ್ನು ಮೈಗೂಡಿಸಿಕೊಂಡರೆ ಒಂದಲ್ಲ ಒಂದು ಯಾವುದೇ ಕ್ಷೇತ್ರದಲ್ಲಾದರೂ ಸಾಧನೆ ಮಾಡಬಹುದು. ತೆಗಳಿದವರೇ ನಮ್ಮನ್ನು ಹೊಗಳುವ, ಅಭಿನಂದಿಸುವ ದಿನ ಬಂದೇ ಬರುತ್ತದೆ ಎಂಬುದಕ್ಕೆ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರೇ ಜ್ವಲಂತ ಸಾಕ್ಷಿಯಾಗಿದ್ದಾರೆ.